ಚಂದ್ರಕೇತನ ರಾಜನ ಅವತಾರದಲ್ಲಿ ನಡೆಸಿದ ನನ್ನ ತಂದೆ ಅದ್ಯಾವ ಗಳಿಗೆಯಲ್ಲಿ ನನ್ನನ್ನು ಬಿಟ್ಟು ಹೋದಿಯೇ ತಂದೆ. ತಂದೆ ತಾಯಿಗಳ ನನ್ನನ್ನು ಹಾಲುಣಿಸಿ ಬೆಳೆಸಿ ಈಗ ಅಣ್ಣನಿದ್ದಾನೆ ಎಂದು ತಿಳಿದುಕೊಂಡು ಕುಂಭವೇಣಿಯ ಮಗನನ್ನು ಮದುವೆಯಾದೆ. ಆದರೆ ಈಗ ಅಣ್ಣನು ಜೈಲುಪಾಲಾಗುವನ, ಇದ್ದ ಗಂಡನು ಎಲ್ಲಿ ಹೋದೋ ಗೊತ್ತಿಲ್ಲ, ಸೆರೆಮನೆ ವಾಸವಾದ. ಮಾವನಿದ್ದಾನೆ ಎಂದು ಜೀವನ ಸಾಗಿಸುತ್ತಿದ್ದೆ, ಆದರೆ ಮಾವನು ಈಗ ಮನೆಯಿಂದ ಹೊರನೂಕಿದ. ಈಗ ನಾನೇನು ಮಾಡಲು ತಂದೆ? ಕಟ್ಟಿಗೇನು ಮಾಡಿ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಯಾಕೆ ದನಿ? ನಿಲ್ಲು ಸ್ವಲ್ಪ. ಯಾಕೆ ದನಿ? ಏ ಕಾಳ, ಯಾಕೆ ಎಂದು ನನ್ನನ್ನು ಕೇಳುತ್ತಿವೆಯಲ್ಲ? ನೋಡಂದೆ, ನನಗೆ ಗೊತ್ತಿಲ್ಲದೆ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಹಾಡಿ ಕುಣಿಯುತ್ತಿದೆಯಲ್ಲೇ ನಾ ಬಯಸಿದ ನವಿದು ಕಾಳ. ಗರಿಗೆದಿರಿದಾಗಲ್ಲ ಕರಿಯೊಳಗಿನ 7 ರೂಪದ ಬಣ್ಣ ವರ್ಣಾಕಾರವಾಗಿ ಸುತ್ತಿ ಮುತ್ತಿಗೆ ಹಾಕಿಬಿಟ್ಟಿದೆ ಕಾಳ ನನ್ನ ಸ್ಮೃತಿ ಪಟಲದಲ್ಲಿ. ಕಾಳ, ನೀನು ಸ್ವಲ್ಪ ಮರೆಯಾಗಿ ನಿಲ್ಲು. ನಾನು ಈ ಹರೆಯದ ಬಾಲಿಯ ಸುಖ ತೀರಿಸಿಕೊಂಡು ಬರುತ್ತೇನೆ. ಗೌಡ್ರೆ, ಸುಖ ಪಡೆಯಬೇಕೆಂದು ಹೋದ ನೀವು ಮಗೆ ಆ ಹಕ್ಕಿ ದಕ್ಕದಿದ್ದರೆ ಶಿಕಾರಿ ಬೇಟೆಯಾಡಲಿಕ್ಕೆ ನನ್ನನ್ನು ಕೂಗಿಕೆಯೇರಿ. ನಾ ಇಲ್ಲೇ ಮರಿಗೆ ನಿಲ್ಲುತ್ತೇನೆ. ಆಯ್ತು ಕಾಳ, ಹೋಗು. ಯಮುನಾ, ಹೋ ಯಮುನಾ. ಓ ಶ್ರೀಮಂತ ರುದ್ರೇಗೌಡರು, ಬನ್ನಿ. ಏನು ಕೆಲಸ ಇತ್ತು? ಕೆಲಸ? ತುಂಬ ಮಹತ್ವವಾದ ಕೆಲಸ ಇದೆ ಯಮುನಾ, ಮಹತ್ವವಾದ ಕೆಲಸವಿದೆ. ಬಿಸಲಿಗೆ ಬಾಯಾರಿ ಬಂದ ಈ ರಸಿಕ ಪ್ರೀತಿಯ ಲತೆ ಹಂಚಿನಿಂದ ತುಂಬಿ ಹೊರ ಸೂಸುವ ಈ ನಿನ್ನ ಬಾವಿಯಲ್ಲಿ ನೀರು ಕುಡಿದು ಹೋಗಬೇಕೆಂಬ ಆಸೆಯಿಂದ ಓಡೋಡಿ ಬಂದೆ ಅಷ್ಟೇ. ನೀವು ಆಸೆ ಇಟ್ಟುಕೊಂಡಿರುವ ಈ ಬಾವಿಯನ್ನು ಪೂಜೆಗೆರಿಸಿ ಅಡಿಗೇರಿಸಬೇಕೆಂದು ಬಂದಿರು. ನಿನ್ನ ಗುಲಾಬಿ ಮಲ್ಲಿಗೆ ಹೂವಿನ ಸುವಾಸನೆಗೆ ನಾನೊಬ್ಬ ಹೆರಬಿಚ್ಚಿ ಆಡುವ ಮಿಡಿನಾಗರನೆಂದು ತಿಳಿದುಕೋ. ಅಷ್ಟೊಂದು ಸುಲಭವಲ್ಲ ಶ್ರೀಮಂತರೇ ನೀವು ಆಡುವ ಮಾತು. ಪತಿಯೇ ಪರಮಾತ್ಮನೆಂದು ನಂಬಿ ನಡೆಯುವ ನನಗೆ ನಿನ್ನ ಮಿಡಿನಾಗರ ಏನು ಮಾಡಲಾಗದು. ಮಾಡಿ ತೋರಿಸಬೇಕೆಂದೇ ಹೆರಬಿಚ್ಚಿ ಓಡಿ ಬಂದಿರುವೆ. ನೀನಿದ್ದ ಸ್ಥಳವನ್ನು ನೋಡಿ ಯಮುನಾ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಹೃದಯವನ್ನು ನನಗೆ ಅರ್ಪಿಸಿದರೆ ಸರಿ. ಒಂದು ವೇಳೆ ಅರ್ಪಿಸದಿದ್ದರೆ ಗುಲಾಬಿಯಂತಿರುವ ಈ ನಿನ್ನ ಗಲ್ಲಕ್ಕೆ ಮಿಡಿನಾಗರನಾಗಿ ಕಚ್ಚಿ ವಿಷ ಜ್ವಾಲೆಯ ಕುಸುಮ ಲೇಪನ ಮಾಡುವೆನೋ. ಎಚ್ಚರವಿರಲೆಂದು ಕೆಚ್ಚದೆ ಮಾಡಿ ನನ್ನನ್ನು ಮುಟ್ಟಲು ಬಂದರೆ ಈ ಹೆಣ್ಣನ್ನು ಮುಟ್ಟಲು ಬಂದ ಎಡೆಬಿಚ್ಚಿದ ನಿನ್ನ ಕಿಡಿನಾಗರ ಕಾಮ ಕೀಡಿ ಆಡಲು ಬಂದರೆ ಒಳಗೆ ಹೋಗನ ಹಾಗೆ ಕಚ್ಚಿ ಹಾಕಿ ಹೋರಾಡಬೇಕಾಗುತ್ತದೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ. ನಿಮ್ಮಪ್ಪನು ಇದೇ ರೀತಿ ನಿನ್ನಂತೆ ಹಾರಾಡಿ ಕೊಲೆಯಾಗಿ ಸತ್ತು ಹೋದ ಯಾರ ಕೈಯಲ್ಲೇ? ಗಮನ, ಈ ಗೌಡರ ಶಿರ ಕಡಿಯಬೇಕೆಂದಿದ್ದ ನಿನ್ನ ಗಂಡ ಶಕ್ತಿ ಬಂಧನಾಗಿ ಜೈಲು ಸೇರಿದ ನನ್ನ ಕೈಯಲ್ಲೇ. ರೈತರು
ಕುಮಾರಿಯಾಗಿ ಬೆಳೆದು ನನ್ನನ್ನು ಎದುರು ಹಾಕಿಕೊಂಡು ಹೆಂಡತಿ ಸೊಸೆಯಿಂದ ದೂರವಾಗಿ ಭಿಕ್ಷೆ ಪಾತ್ರೆ ಹಿಡಿದ ನನ್ನ ಕೈಯಲ್ಲೇ ಯಮುನಾ, ನೀನೀಗ ಕನ್ನಡ ದೇವರೊಂದು ಚಂದ ತಿರುಗಿ ಮಾತನಾಡಿದರೆ ಬಂದಗಟ್ಟ ಸುಳಿಯಾಗುವೆ ನನ್ನ ಕೈಯಲ್ಲೇ. ಮುದ್ದೇಗೌಡ, ನಿನ್ನಂತವನ ಕೈಯಲ್ಲಿ ಬಂಡಗೆಟ್ಟ ಸುಳಿಯಾಗಲು ನಾನೇನು ಷಂಡನ ಹೆಂಡತಿ ಅಲ್ಲ, ಹಾಲನ್ನೇ ಕುಡಿಯುವ ಗಂಡುಗಲಿ ಶಕ್ತಿಯ ಹೆಂಡತಿ. ನಿನ್ನಂತವರ ಕಾಮದ ರುಂಡ ಕಡಿಯುವ ಶಕ್ತಿ ಹೆಂಡತಿ. ನೋಡು, ಅದನ್ನೆಲ್ಲ ಲೆಕ್ಕಿಸದೆ ನೀ ನನ್ನನ್ನು ಮುಟ್ಟೆ ತಿರುಗಿ ನನ್ನ ಮುಂದಡಿಟ್ಟು ಮುಟ್ಟಲು ಬಂದರೆ ನಿನ್ನ ರುಂಡ ತುಂಡಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಯಮನಾ, ಪುಂಡರ ಗಂಡನೆನಿಸಿಕೊಂಡಿರುವ ಈ ಪುಂಡ ರುದ್ರೇಗೌಡನ ಚೆಂಡು ಕರೆಯಲು ನಿನಗೂ ಸಾಧ್ಯವಿಲ್ಲ, ನಿನ್ನ ಬಂದ ಗಂಡನಿಗೂ ಸಾಧ್ಯವಿಲ್ಲ. ಯಮನಾ, 16,000 ಹೆಂಡಂದಿರನ್ನು ಆಳುವ ಆ ಶ್ರೀಕೃಷ್ಣ ಪರಮಾತ್ಮನಂತೆ ನೂರಾರು ಜಾತಿಯ ಹೆಣ್ಣನ್ನು ಆಳುವನು ಈ ರುದ್ರೇಗೌಡ. ಯಮನಾ, ಕಣ್ಣಿಟ್ಟ ಹೆಣ್ಣಿನ ಶೀಲ ಕೆಡಿಸದೆ ಬಿಟ್ಟವನೇ ಈ ಚಲನವಲ್ಲ. ಯಮನಾ, ನೀನೀಗ ನನ್ನ ಕೈಯಲ್ಲಿ ಸಿಕ್ಕು ಬಿದ್ದಿರುವ ಬೇಟೆ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೋ ಯಮನಾ. ನಾನು ಒಲಿದರೆ ರುದ್ರೇಗೌಡ, ಒಲಿಯದಿದ್ದರೆ ಭದ್ರೇಗೌಡ. ದೂರ ಸರಿದಲಿತ ಮಾತನಾಡೋ ಚಂಡಾಲ. ನಿನಗೆ ಯಾರು ಅಕ್ಕ ತಂಗಿಯರಿಲ್ಲವೇ? ಮಗಳಂತಿರುವ ನನ್ನ ಮೇಲೆ ಕೈ ಹಾಕ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿನಗೆ. ಸೃಷ್ಟಿಯನ್ನು ನಿರ್ಮಿಸಿದ ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನು ಏಕೆ ಬಲಿ ಮಾಡಿಕೊಂಡು 14 ಲೋಕಕ್ಕೆ ವ್ಯಾಪಿಸಿಕೊಂಡ ಆ ಜಗನ್ಮಾತೆ ಹರಿಹರ ಬ್ರಹ್ಮಾದಿಗಳನ್ನು ತೊಟ್ಟಿಲಲ್ಲಿ ಹಾಕಿ ತೂಗಿ ಜೋಕೆ ಮಾಡಿ ಮತ್ತೆ ಅದೇ ಮಹೇಶ್ವರನ್ನು ಏಕೆ ಮದುವೆ ಮಾಡಿಕೊಂಡರು ಅಂದಾಗ ಯಕಶ್ಚಿತ ನೀನೊಂದು ನರಪೇತು ಎಂದು ನನ್ನ ಕೈ ಹಿಡಿಯುವುದೆಂದರೆ ಏನು ಮಾ? ಎಲ್ಲೋ ಮುದುವ ಸೊರಸ್ತ್ರೀಯನ್ನು ಕೈ ಮಾಡಿ ಕರೆದಂತೆ ಈ ಗಂಡುಳ ಗರತೆಯನ್ನು ಕೈ ಮಾಡಿ ಕರೆದರೆ ನೆತ್ತಿಗೆರೆ ನಿನ್ನ ಕಾಮದ ಪಿತ್ತವನ್ನು ಕೆಳಗಿಳಿಸಬೇಕಾಗುತ್ತದೆ. ಎಚ್ಚರ. ಭಾರತೀಯ ಮಗಳೇ ಯಮನಾ, ನೀನೆಷ್ಟು ಪತಿವ್ರತ ಧರ್ಮದಲ್ಲಿ ಬಾಳ ಬೆಳಗಬೇಕೆಂಬುದನ್ನು ಬಿಚ್ಚಿ ತೋರಿಸಬೇಡ ನನ್ನ ಮುಂದೆ. ನಿನ್ನ ಗಂಡ ಜೈಲಿಗೆ ಹೋದ ನಂದು ಮೆಂಡನನ್ನು ಮನೆಗೆ ಕರೆಸಿಕೊಂಡು ಇಡೀ ರಾತ್ರಿ ಚಕ್ಕಂದ ಮಾಡಿ ಮಾವನಿಂದ ಮನೆ ಬಿಟ್ಟು ಹೊರ ಬಂದ ನೀನಾವಗರತೆ ದೊಡ್ಡ ರೈತನ ಹೆಂಡತಿಯನ್ನು ಗಂಡನಿಂದ ಸಿಕ್ಕಂತೆ ಸಾಲ ಮಾಡಿಸಿ ಗಂಡನ ಒಂದು ಕಣ್ಣು ಕೂಡ ಕೀಳಿಸಿ ಗಂಡನನ್ನು ಭಿಕ್ಷೆ ಪಾತ್ರೆ ಹಿಡಿಸಿ ಮೆಂಡನನ್ನು ಮನೆಗೆ ಕರೆಸಿಕೊಂಡು ಮೆಂಡರಿಗೆ ಮಹಾಸುಖ ನೀಡುವ ಆ ನಿನ್ನ ಅಕ್ಕ ಗಂಗಾ ಅವರ ಮಾಡುವ ಎಲ್ಲ ಹೀನ ಕೆಲಸಗಳನ್ನು ಮಾಡಿ ಈಗ ಊರಿಯ ಹೊಟ್ಟೆಗೆ ಕೊಳ್ಳಿ ಇಟ್ಟ ಹಾಗೆ ಮಾತನಾಡ್ತಿದ್ದೀವಲ್ಲ, ನಿನ್ನನ್ನು ಮೆಟ್ಟಿನಿಂದ ಹೊಡೆಯಬೇಕಾಗುತ್ತದೆ. ಆ ಪರಸವನ್ನು ಕೂಡ ನನ್ನ ಕಾಲಿಗೆ ಹಾಕಿ ಮೆಟ್ಟಿ ಕೇಳಿದ ಈ ಕೆಟ್ಟ ರುದ್ರೇಗೌಡನಿಗೆ ಮೆಟ್ಟಿನ ಪೆಟ್ಟು
ಬೇಟೆ ಸುಮ್ಮನೆ ಹಿಡಿದಾಟ ತೆಗೆದು ಹಾಕಿ ಈ ಹಠಯೋಗಿ ರಾಜನ ಸೂಳೆ ಎಂದು ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಉಟ್ಟ ಬಟ್ಟೆಯನ್ನು ಹುಚ್ಚಿ ಬಿಸಾಕಿ ಈ ಕಾಡರಣ್ಯದಲ್ಲೇ ಕಚ್ಚಿ ಕಚ್ಚಿ ತಿನ್ನುವೆ ಈಗಿನ ಕೆಂಪು ವರ್ಣದ ಶೀಲವನ್ನು. ಬೇಡಿ ಶ್ರೀಮಂತರೇ, ಈ ಹಠವನ್ನು ಮಾತ್ರ ಇಡಬೇಡಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಯಮುನ, ನೀನೆಷ್ಟು ಹೊತ್ತು ಬಿಕ್ಕಿ ಬಿಕ್ಕಿ ಹತ್ತರು ಕರುಣೆ ತೋರಿ ಬಿಡುವವನಲ್ಲ ಈ ಕಟುಕ. ಯಮುನ, ಸುಮ್ಮನೆ ನನ್ನನ್ನು ಒಪ್ಪಿಕೊಂಡು ಸುಖ ನೀಡಿದರೆ ಶ್ರೀಮಂತನ ಸತಿಯಾಗಿ ಬಾಳುವೆ ಈ ಸಮಾಜದಲ್ಲಿ. ಪಾಪಿ, ಈ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಚಪ್ಪಲಿಯ ಸಮಾನ. ಯಮುನ, ಎಂತ ಕೆಟ್ಟ ಮಾತನ್ನು ಮಾಡುವೆ ಯಮುನ. ನಿನ್ನ ಈ ಹೊಡೆತಕ್ಕೆ ಹೆದರುವ ಹೇಡಿಯನ್ನಲ್ಲ ಈ ಯಮುನ. ಅದನ್ನೆಲ್ಲ ಲೆಕ್ಕಿಸಿದರೆ ಹಿಡಿದ ಸೀರೆಯನ್ನು ಬಿಡದಿದ್ದರೆ ಎದ್ದು ಬಂದು ಎದೆಗೆ ಹೊಡೆಯುತ್ತಾರೆ ಈ ಸಮಾಜದ ಜನ. ಸಮಾಜ? ಏ ಯಮುನ, ಇದೊಂದು ಮೂರ್ಖ ಸಮಾಜ ಯಮುನ, ಮೂರ್ಖ ಸಮಾಜ. ಸಭೆಯೊಳಗೆ ಆ ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆಯುವಾಗ ಏಕೆ ಏಕೆ ಮುಖಾಯಿ ಕುಂದಿತ್ತು ಈ ನಿನ್ನ ಹಾಳಾದ ಸಮಾಜ ಜನ? ಭಾನುಮತಿಯ ಗಲ್ಲಕ್ಕೆ ಆ ಚಿತ್ರಸೇನ ಗಂಧರ್ವ ತನ್ನ ದಂತದಿಂದ ಮುದ್ರಿಸಿದಾಗ ಏಕೆ ಏಕೆ ಮುಖಾಯಿ ಕುಂದಿತ್ತು ಈ ನಿನ್ನ ಹಾಳಾದ ಸಮಾಜದ ಜನ? ರಾವಣ ಸೀತೆಯನ್ನು ತನ್ನ ವೇಷ ಬದಲಾಯಿಸಿಕೊಂಡು ಬಂದು ಸೀತೆಯನ್ನು ಹೊತ್ತೊಯ್ಯುವಾಗ ಏಕೆ ಮುಖಾಯಿ ಕುಂದಿತ್ತು ಈ ನಿನ್ನ ಸಮಾಜದ ಜನ? ಇದು ಅಲ್ಲದೆ ವೀರ ಸಿಂಧೂರ ಲಕ್ಷ್ಮಣ ತಂಗಿಯನ್ನು ಆ ಭೀಮನವರ ಹೊತ್ತೊಯ್ದು ಅವನ ತಂಗಿಯ ಶೀಲ ಕಿತ್ತಾಗ ಏಕೆ ಮುಖಾಯಿ ಕುಂದಿತ್ತು ಈ ನಿನ್ನ ಸಮಾಜದ ಜನ? ಅಂದಾಗ ನೀನೊಂದು ಯಕಶ್ಚಿತ ನರಪೇಟೆಯನ್ನು ನಿನ್ನ ಶೀಲ ಕೇಳುವುದೆಂದರೇನು ಈ ಹುಲಿರಾಯನಿಗೆ? ಎಲ್ಲೋ ಕಾಮಾಂಧ ಅಂತ ಗಂಟೆಯರ ಶೀಲಕ್ಕೆ ಕೈ ಹಾಕಿದ ಆ ಬಂಡರನ್ನು ಅಗ್ನಿಕುಂಡದಲ್ಲಿ ಹಾಕಿ ಸುಟ್ಟರು. ಅದರಂತೆ ನಿನಗೂ ಬಂದು ದಿಗಿದೆ ಅಗ್ನಿಕುಂಡದ ನೆಲೆ. ರೋಷದಿಂದ ಕಾಂತಿದ್ರಿಂದ ಈ ಹುಲಿರಾಯ ನಿನ್ನ ಮೇಲೆ ಎಗರಿ ಮನು ತುಂಬಿದ ಈ ನಿನ್ನ ಮೃದುಶೀಲವನ್ನು ಹೀರದೆ ಬಿಡಲಾರ. ಬೇಗನೆ ಬಾರ ಕಾಳ. ಏನಾಯ್ತು ನೀ? ಏ ಕಾಳ, ನಮ್ಮ ಗುಡ್ಡದ ವಾರಿಗೆ ಅವನು ಹೊತ್ತುಕೊಂಡು ನಡಿಲೆ ಇವನ ಶೀಲವನ್ನು ಹರಣ ಮಾಡಿ ಬರುತ್ತಾನೆ. ಆಯ್ತು ನೇನಿ, ಈಗಲೇ ಹೊತ್ತೊಯ್ಯಲು ಈ ಜಿಂಕೆ ಮರೆಯನ್ನು. ನಾಚಿ ಜಲ 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 ಜಲ